ಈಗ ಕಾರು ಡಿಕ್ಕಿ ಆಗಿದ್ದರೆ ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಬಟ್ ಕಾರಿಗೆ ಬೆಂಕಿ ಹೆಂಗೈತಿ ಸರ್, ಏನು ಆಗಿರ್ಬೋದು? ಅದು ಇಂಪ್ಯಾಕ್ಟ್ ರಭಸಕ್ಕೆ ಅದು ಕಂಟಿನ್ಯೂಸ್ ಎಳ್ಕೊಂಡು ಬಂದಿದೆ ವೆಹಿಕಲ್ಲು ಮುಂದೆ. ಸೊ ಅರೌಂಡ್ 50 ಮೀಟರ್ಸ್ ಡ್ರ್ಯಾಗ್ ಆಗಿದೆ. ಆಗ ಒಂದು ಸ್ಪಾರ್ಕ್ನಿಂದ ಅದು ಬೆಂಕಿ ಹತ್ತಿರುವಂಥದ್ದು. ಸೊ ಮುಂದೆ ಇರೋರು ಹೊರಗಡೆ ಬರೋಕ್ಕಾಗಿಲ್ಲ. ಯಾರು ಗಾಡಿಯಲ್ಲಿ ಮುಂದ್ಗಡೆ ಕೂತಿದ್ದವ್ರು ಇಬ್ಬರು ಗಂಡಸರು, ಅವರು ಸಜೀವ ದಹನ ಆಗಿಲ್ಲ. ಈಗ ಸರ್ ಆದರೆ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಂದರೆ ಏನು ಬೆಂಕಿ ಹತ್ಕೊಂಡ ತಕ್ಷಣ ಸುಟ್ಟೋಗಿದ್ದಾರೆ ಅಥವಾ ಹೊರಗಡೆ ಬಂದಿದ್ದಾರೆ ಸರ್? ಬಂದಿದ್ದಾರೆ. ಹಿಂದ್ಗಡೆ ಇರೋರು ಎಲ್ಲರೂ ಹೊರಗಡೆ ತೆಗ್ದಿದ್ದಾರೆ. ಮುಂದ್ಗಡೆ ಇರೋರು ಮಾತ್ರ ಇಬ್ಬರು ಸಜೀವ ದಹನ ಆಗಿರೋಂಥದ್ದು. ಸರಿ, ಬಸ್ನಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಿದ್ರು ಮತ್ತು ಅವ್ರಿಗೆ ಏನಾದರೂ ಇಂಜುರಿ ಏನಾದರೂ ಆಗಿದೆ ಸರ್, ಹೇಗೆ ಅಂತ? ಈಗ ಸದ್ಯಕ್ಕೆ ಯಾರಿಗೂ ಇಂಜುರಿ ಆಗಿದ್ದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಟೋಟಲ್ 32 ಜನ ಬೆಂಗಳೂರಿನಿಂದ ಪ್ರಯಾಣ ಶುರು ಮಾಡಿದರು. ಅದರಲ್ಲಿ 20 ಜನ ಈಗ ಸದ್ಯ ಇದ್ದರು ಆ ಬಸ್ನಲ್ಲಿ ಘಟನೆ ಆದಾಗ. ಸೊ ಸಣ್ಣ ಪುಟ್ಟ ಅವರು ಬ್ರೇಕ್ ಹಾಕಿದಾಗ ರಭಸಕ್ಕೆ ಬಿದ್ದಿದ್ದಾರೆ ಹೊರತು ಅವರಲ್ಲಿ ಏನು ಮೇಜರ್ ಇಂಜುರೀಸ್ ಇಲ್ಲ ಅವ್ರಿಗೆ. ಸರ್, ಇನ್ನೂ ಇಬ್ಬರು ಮಕ್ಕಳು ಅಂದರೆ ಬದುಕುಳಿದಿದ್ದಾರೆ, ಅವ್ರ ಸ್ಥಿತಿ ಯಾವ ರೀತಿ ಇದೆ ಸರ್ ಅಂತ? ಅವರು ಈಗ ಸದ್ಯ ಪರಿಸ್ಥಿತಿ ಗಂಭೀರ ಇದೆ. ಅದರಲ್ಲಿ ಒಬ್ಬರಂತೂ ತುಂಬ ಗಂಭೀರ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರನ್ನ ಈಗ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಅಲ್ಲಿಂದ ಈಗ ಗುಲ್ಬರ್ಗಾಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಹೆಚ್ಚಿನ ಚಿಕಿತ್ಸೆ ಕುರಿತು. ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ. ಸೊ ಈ ಕುರಿತಂತೆ ಈಗ ಅವರು ರಿಲೇಟಿವ್ಸ್ ಬಂದಿದ್ದಾರೆ, ಅವರ ಸಂಬಂಧಿಕರು. ಈಗ ಕಂಪ್ಲೇಂಟ್ ತೊಗೊಂಡು FIR ಮಾಡ್ತೀವಿ. ಇದು SP ಅವರು ಹೇಳೋ ಮಾತಾಗಿದೆ. ಏನೋ ಸಿರ್ವಾರ್ ಅಂದರೆ ರಾಯಚೂರು ಜಿಲ್ಲೆ ಸಿರ್ವಾರ್ ಪಟ್ಟಣದಿಂದ ಯಾದಗಿರಿ ಜಿಲ್ಲೆ ಸುರಪುರ ಪಟ್ಟಣದಲ್ಲಿರುವಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ದರ್ಶನಕ್ಕೆ ಬಂದಿದ್ದರು. ಆದರೆ ದರ್ಶನ ಪಡ್ಕೊಂಡು ವಾಪಸ್ ಹೋಗುವ ಸಂದರ್ಭದಲ್ಲಿ ಕಾರು ಓವರ್ಟೇಕ್ ಮಾಡುವಾಗ ನೇರವಾಗಿ ಬಸ್ಸಿಗೆ ಗುದ್ದಿದೆ. ಹೀಗಾಗಿ ಈ ಒಂದು ಘಟನೆ ಸಂಭವಿಸಿದೆ. ಸದ್ಯ 6 ಜನ ಮೃತಪಟ್ಟಿದ್ದಾರೆ. ಇನ್ನೂ ಇಬ್ಬರು ಬಾಲಕರು ಅಂದರೆ ಇನ್ನೂ ಇಬ್ಬರು ಮಕ್ಕಳು ಜೀವಂತ ಇದ್ದಾರೆ. ಅವರೆಲ್ಲರೂ ಸಹಿತ ಇಬ್ಬರನ್ನು ಯಾದಗಿರಿ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡೋ ಮೂಲಕ ಚಿಕಿತ್ಸೆ ಕೊಡುವಂಥ ಕೆಲಸ ಆಗ್ತಿದೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ TV9 ಯಾದಗಿರಿ.